ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಥವಾ ನರಮಂಡಲದ ಅಸ್ವಸ್ಥತೆಗಳು, ಕಾಯಿಲೆಗಳು, ಅದರಲ್ಲೂ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಏನೇನು ತಿಳ್ಕೊಂಡ್ವಿ ಅಂತ ಸ್ವಲ್ಪ ಜ್ಞಾಪಿಸಿಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ತಜ್ಞರು ಒಬ್ಬ ವ್ಯಕ್ತಿಗೆ ಅಥವಾ ಇತರರಿಗೆ ಪಾರ್ಶ್ವವಾಯು ಬರೋದನ್ನು ನೋಡಿದಾಗ ಅದನ್ನು ಹೇಗೆ ಗುರುತಿಸೋದು, ಅಂದ್ರೆ ರೋಗ ಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಸಿದ್ರು. ಮತ್ತೆ ಪಾರ್ಶ್ವವಾಯುವಿನ ಎಚ್ಚರಿಕೆ ಚಿಹ್ನೆಗಳು ಯಾವುದಿದೆ ಅನ್ನೋದನ್ನು ಕೂಡ ತಿಳಿಸಿದ್ರು. ಸ್ಟ್ರೋಕ್ನಲ್ಲಿ ಸೂಕ್ತ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಹಳ ಮುಖ್ಯ. ಇದಕ್ಕೆ ಸಂಬಂಧಿಸಿದಂತೆ ಗೋಲ್ಡನ್ ಅವರ್ ಅಂದ್ರೇನು, ಸ್ಟ್ರೋಕ್ ರೋಗಿಯ ಚಿಕಿತ್ಸೆಯಲ್ಲಿ ಯಾಕಿದು ಮುಖ್ಯ ಆಗತ್ತೆ ಅನ್ನೋದು ಕೂಡ ತಿಳಿಸಿದ್ರು. ಹಾಗೇನೆ ಸ್ಟ್ರೋಕ್ ಆದ ರೋಗಿನ ತಕ್ಷಣ ಚಿಕಿತ್ಸೆಗೆ ಎಲ್ಲಿಗೆ, ಅಂದ್ರೆ ಯಾವ ಆಸ್ಪತ್ರೆಗೆ ಕರೆದೊಯ್ಯಬೇಕು ಮತ್ತು ಲಕ್ವಾ ಚಿಕಿತ್ಸೆಗೆ ಸೂಕ್ತವಾಗಿರೋ ಸಿದ್ಧವಾಗಿರೋ ಆಸ್ಪತ್ರೆ ಅಂದ್ರೇನು, ಅಲ್ಲಿ ಯಾವ್ಯಾವ ಸೌಲಭ್ಯಗಳಿರಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಅಲ್ಲಿ ಮುಖ್ಯವಾಗಿ ಸೂಕ್ತ ತರಬೇತಿ ಹೊಂದಿದಂತಹ ನರರೋಗ ತಜ್ಞರು, ವೈದ್ಯರು ಇರಬೇಕು. ಅವರು ರೋಗಿಯಲ್ಲಿ ಪಾರ್ಶ್ವವಾಯು ಆಗಿರುವುದನ್ನು ಹೇಗೆ ಪತ್ತೆ ಮಾಡ್ತಾರೆ, ಹಾಗೆ ಅದಕ್ಕೆ ಬೇಕಾಗಿರುವಂತಹ ಪ್ರಯೋಗಾಲಯದ ಪರೀಕ್ಷೆಗಳು ಅಂದ್ರೆ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ಸ್ ಯಾವುದು, ಉದಾಹರಣೆಗೆ ಮೆದುಳಿಗೆ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ರೀತಿ ಪರೀಕ್ಷೆಗಳಿಂದ ಯಾವ ಮಾಹಿತಿ ಗೊತ್ತಾಗುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದೆಲ್ಲ ಹೇಳಿದ್ರು. ಈಗ ಇದನ್ನೇ ಮುಂದುವರಿಸ್ತಾ ತಜ್ಞರು ಸ್ಟ್ರೋಕ್ ರೋಗಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅನ್ನೋದರ ಬಗ್ಗೆ ವಿವರ ತಿಳ್ಕೊಳ್ಳೋಣ. ಈ ನರಮಂಡಲದ ಕಾಯಿಲೆಯ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ ಸಂಸ್ಥೆಯ ನ್ಯೂರಾಲಜಿ ಅಂದ್ರೆ ನರರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ. ನಮಸ್ಕಾರ ಡಾಕ್ಟರ್ ಭರತ್ ಅವರೇ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಗಿರೀಶ್ ಅವರೇ, ನಿಮಗೆ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಈ ಪಾರ್ಶ್ವವಾಯು ಆಗಿರುವಂತಹ ವ್ಯಕ್ತಿಗೆ ನೀವು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ, ದಯವಿಟ್ಟು ತಿಳಿಸಿ. ಈಗ ನಾನು ಮೊದಲೇ ಹೇಳಿದ ಹಾಗೆ, ಈಗ ಪಾರ್ಶ್ವವಾಯು ಸಂಭವಿಸಿದ ತಕ್ಷಣ ಸಂಬಂಧಿಕರು ಆ ಪೇಷಂಟ್ ಅನ್ನ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ನಾವೇನ್ ಮಾಡ್ತೀವಿ, ಪೇಷಂಟ್ ಬಂದ ತಕ್ಷಣ ಇವರಿಗೆ ಸ್ಟ್ರೋಕ್ ಆಗಿದೆಯಾ ಅಥವಾ ಬೇರೆ ಏನೋ ಕಾಯಿಲೆ ಆಗಿದೆಯೋ ಅಂತ ನೋಡ್ತೀವಿ. ಸ್ಟ್ರೋಕ್ ಆದ ತಕ್ಷಣ ಇದು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗಿದೆಯೋ ಲಕ್ವನೋ, ಅಂದ್ರೆ ಇಸ್ಕಿಮಿಕ್ ಸ್ಟ್ರೋಕ್ ಅಥವಾ ರಕ್ತಸ್ರಾವ ಆಗಿದೆಯೋ ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಅಂತ ನೋಡ್ತೀವಿ. ಅದು ಸಿಟಿ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಪೇಷಂಟ್ ಅನ್ನ 4:30 to 6 ಗಂಟೆ ಒಳಗಡೆ ಏನಾದ್ರು ಕರ್ಕೊಂಡು ಬಂದಿದ್ರೆ, ಅದು ಇಸ್ಕಿಮಿಕ್ ಸ್ಟ್ರೋಕ್ ಆಗಿದ್ರೆ ನಾವು ತಕ್ಷಣ ಏನ್ ಯೋಚನೆ ಮಾಡ್ತೀವಿ, ಇವರಿಗೆ IV ಥ್ರಾಂಬೋಲೈಸಿಸ್ ಅಂದ್ರೆ ರಕ್ತ ಹೆಪ್ಪುಗಟ್ಟಿರುತ್ತಲ್ಲ, ಆ ರಕ್ತ ಹೆಪ್ಪುಗಟ್ಟೋದನ್ನ ಕರಗಿಸುವಂತಹ ಒಂದು ಇಂಜೆಕ್ಷನ್ ಇರುತ್ತೆ. ಆ IV ಥ್ರಾಂಬೋಲೈಸಿಸ್ ಇಂಜೆಕ್ಷನ್ ಅನ್ನ ಈ ಪೇಷಂಟ್ ಗೆ ಕೊಡಬಹುದಾ ಅಂತ ನಾವು ಥಿಂಕ್ ಮಾಡ್ತೀವಿ. ಸೊ ನೀವು ಅನ್ಕೋತೀರಾ, ಸರ್ ಆ ಇಂಜೆಕ್ಷನ್ ಯಾಕೆ ನಾವು ಅಷ್ಟು ಕಡಿಮೆ ಟೈಮಲ್ಲೇ ಕೊಡಬೇಕು, ಯಾಕೆ 24 ಗಂಟೆ ತನಕ ಕೊಡಬಾರ್ದು, ಯಾಕೆ 2 ದಿವಸ ಆದ್ಮೇಲೆ ಕೊಡಬಾರ್ದು? ಯಾಕಂದ್ರೆ ಎಲ್ಲಿ ಲಕ್ವ ಸಂಭವಿಸುತ್ತಲ್ಲ, ಸಂಭವಿಸಿದ ಇಂಪಾರ್ಟೆಂಟ್ ಏರಿಯಾ ಸುತ್ತಮುತ್ತ ಇರೋ ಆ ಮಿದುಳಿನ ಟಿಶ್ಯೂ ಇರುತ್ತಲ್ಲ, ಅದು 4:30 to 6 ಗಂಟೆ ತನಕ ಬದುಕಿರುತ್ತೆ. ಅಷ್ಟರೊಳಗಡೆ ನಾವು ಏನಾದ್ರು ಈ ಇಂಜೆಕ್ಷನ್ ಅನ್ನು ಕೊಟ್ರೆ ಆ ಬದುಕಿರೋ ಮಿದುಳಿನ ಆ ಟಿಶ್ಯೂನ ನಾವು ನಾರ್ಮಲ್ ಮಾಡಬಹುದು. ಹೀಗಾಗಿ ಇಂಜೆಕ್ಷನ್ ಅನ್ನ ನಾವು ಯೂಶಲಿ 4:30 to 6 ಗಂಟೆ ಒಳಗಡೆ ಮಾತ್ರ ಕೊಡ್ತೀವಿ. ಈ ಇಂಜೆಕ್ಷನ್ ಈ ಸ್ಟ್ರೋಕ್ ರೆಡಿ ಆಸ್ಪತ್ರೆಗಳಲ್ಲಿ ಮಾತ್ರ ಇರುತ್ತೆ. ಸೊ ಹೀಗಾಗಿ ಇಂಜೆಕ್ಷನ್ ಕೊಡ್ತೀವಿ. ಈಗ ಒಂದು ವೇಳೆ ತಿಳ್ಕೊಳ್ಳಿ, ಈಗ ದೊಡ್ಡ ರಕ್ತನಾಳ ಏನಾದ್ರು ಬ್ಲಾಕ್ ಆಗಿದ್ರೆ ಈ ಇಂಜೆಕ್ಷನ್ ವರ್ಕ್ ಮಾಡಲ್ಲ. ಅವಾಗ ಏನ್ ಮಾಡಬಹುದು, ನಾವು ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಅಂದ್ರೆ ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಒಂದು ವೈರ್ ತರ ತಗೊಂಡು ಆ ಎಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತಾ ಅದನ್ನ ನಾವು ಸಕ್ ಮಾಡಿಬಿಡಬಹುದು. ಅಥವಾ ಆ ರಕ್ತ ಹೆಪ್ಪುಗಟ್ಟಿರೋ ಆ ರಕ್ತದ ಗಡ್ಡೆಯನ್ನು ನಾವು ಒಂದು ಸ್ಟೆಂಟ್ ಅಂತ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಹೊರಗಡೆ ತೆಗೆದು ಬಿಡಬಹುದು. ಆವಾಗ ಬ್ಲಡ್ ಫ್ಲೋ ಎಸ್ಟಾಬ್ಲಿಷ್ ಆಗುತ್ತೆ. ಆವಾಗ ಲಕ್ವ ಇಂಪ್ರೂವ್ ಆಗ್ಬಹುದು. ನೀವು ಕೇಳ್ಬೋದು, ಸರ್ ಎಲ್ಲರೂ ಇಂಪ್ರೂವ್ ಆಗ್ಬಿಡ್ತಾರ, ಅದ್ರದ್ದು ಎಷ್ಟು ಕಾಸ್ಟ್ಲಿ, ಎಷ್ಟು ಖರ್ಚು ಅಂತ? ಇಲ್ಲ, ಎಲ್ಲರೂ ಇಂಪ್ರೂವ್ ಆಗಲ್ಲ. ನಾವು ಆ ಮೆಡಿಸಿನ್ IV ಥ್ರಾಂಬೋಲೈಸಿಸ್ ಕೊಟ್ರೆ ಇಮಿಡಿಯೇಟ್ ಆಗಿ ಇಂಪ್ರೂವ್ ಆಗಲ್ಲ. 3 ತಿಂಗಳಲ್ಲಿ 30% ಕೊಡ್ಲಾರ್ದವ್ರಿಗೂ ಕೊಟ್ಟವ್ರಿಗೂ ಕಂಪೇರ್ ಮಾಡಿದ್ರೆ 30% ಚಾನ್ಸಸ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ. ಈಗ ಏನಾದ್ರು ರಕ್ತ ಹೆಪ್ಪಟ್ಟಿರೋದನ್ನ ನಾವು
ಸ್ಟೆಂಟ್ ಮುಖಾಂತರ ಹಾಕಿ ತೆಗೆದ್ರೆ ಅವಾಗ ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ, ಅರೌಂಡ್ 50% ಆಗ್ಬಹುದು. ಬಟ್ ಇದು ಎಲ್ಲಾ ಕಡೆ ಈ ಔಷಧಿ ಸಿಗಲ್ಲ, ಈ ಎಲ್ಲಾ ಕಡೆ ಈ ಎಂಡೋವ್ಯಾಸ್ಕ್ಯುಲರ್ ಥೆರಪಿ ಮಾಡಕ್ಕಾಗಲ್ಲ. ಹೀಗಾಗಿ ಇದನ್ನ ನಾವು ಸ್ಟ್ರೋಕ್ ರೆಡಿ ಆಸ್ಪತ್ರೆಯಲ್ಲೇ ಪಡ್ಕೊಳ್ಬೇಕಾಗತ್ತೆ. ಈಗ ನೀವು ತಿಳ್ಕೊಳ್ಳಿ, ಈ ಪೇಷಂಟ್ ಬರೀ ಲಕ್ವ ಹೊಡೆದಿರೋ ಒಂದು 5-10% ಮಾತ್ರ, ಆದ್ರೆ ಇಂಡಿಯಾದಲ್ಲಿ ಈಗ ಕೇವಲ ಲೆಸ್ ದೆನ್ 1 ಅಥವಾ 2% ಮಾತ್ರ ಈ ಥೆರಪಿ ಎಲ್ಲರಿಗೂ ಸಿಗ್ತಾ ಇದೆ. ಈಗ ಇನ್ನ 98 ಅಥವಾ ಆಲ್ಮೋಸ್ಟ್ ಎಲ್ಲರಿಗೂ ಏನ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಈಗ ಸ್ಟ್ರೋಕ್ ಆಗಿ ಹೋಗಿದೆ, ಇನ್ನೊಂದು ಸ್ಟ್ರೋಕ್ ಆಗಬಾರದು, ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆಂಟಿಪ್ಲೇಟ್ಲೆಟ್ ಮೆಡಿಸಿನ್ ನೀವೆಲ್ಲರೂ ಕೇಳ್ಕೊಂಡಿರ್ತೀರಾ, ಆಸ್ಪಿರಿನ್, ಕ್ಲೋಪಿಡೋಗ್ರೆಲ್ ಅಂತೆಲ್ಲ, ಅದನ್ನ ಕೊಡ್ತೀವಿ. ನೆಕ್ಸ್ಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ, ರಕ್ತನಾಳಗಳಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಆಂಟಿ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ನೀವು ಕೇಳಿರ್ಬೋದು, ಅಟರ್ವಾಸ್ಟಾಟಿನ್, ರೋಸುವಾಸ್ಟಾಟಿನ್, ಸಿಮೋಸ್ಟಾಟಿನ್, ಈ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ. ಆಮೇಲೆ ಯೂಶಲಿ ನಾನು ಮೊದಲೇ ಹೇಳಿದಾಗೆ ಇವರಿಗೆ BP, ಶುಗರ್ ಇದೆಲ್ಲ ಇರಬಹುದು, ಅದಕ್ಕೆ ಔಷಧಿಯನ್ನ ಕೊಡ್ತೀವಿ. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ಮಿದುಳಲ್ಲಿ ಏನಾದ್ರು ಊತ ಇದೆಯಾ, ಊತವನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಔಷಧಿ ಕೊಡ್ಬೇಕಾ ಅಂತ ಹೇಳ್ತೀವಿ. ಆ ಊತಕ್ಕೂ ಕಂಟ್ರೋಲ್ ಮಾಡೋದಕ್ಕೂ ನಾವು ಔಷಧಿ ಕೊಡ್ತೀವಿ. ಇದ್ರ ಜೊತೆಗೆ ಪೇಷಂಟ್ಗೆ ನುಂಗಕ್ಕಾಗತ್ತಾ ಅಂತ ಟೆಸ್ಟ್ ಮಾಡ್ತೀವಿ. ನುಂಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವೆಲ್ಲ ನೋಡಿರ್ಬೋದು, ಮೂಗಲ್ಲಿ ಒಂದು ಪೈಪ್ ಹಾಕ್ತಿವಿ, ರೈಲ್ಸ್ ಟ್ಯೂಬ್ ಅಂತ ಹೇಳ್ತೀವಿ, ಅದನ್ನ ಹಾಕ್ತಿವಿ. ಅವ್ರಿಗೆ ನಡಿಲಿಕ್ಕೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯೂರಿನ್ಗೆ ಗೋಸ್ಕರ ಒಂದು ಕೆಥೆಟರ್ ಹಾಕ್ತಿವಿ. ಆಮೇಲೆ ಈಗ ನೋಡಿ, ನಾವೆಲ್ಲ ಓಡಾಡ್ಕೊಂಡಿರ್ತೀವಿ, ಆರೋಗ್ಯವಾಗಿರ್ತೀವಿ. ನೀವು ಒಂದೇ ಕಡೆ ಮಲ್ಕೊಂಡ್ಬಿಟ್ರೆ ಕಾಲಲ್ಲಿ ರಕ್ತ ಹೆಪ್ ಕಟ್ಬಹುದು. ಅದನ್ನ ತಡೆಗಟ್ಟೋದಕ್ಕೋಸ್ಕರ ನಾವು DVT ಪ್ರೊಫಿಲಾಕ್ಸಿಸ್ ಅಂತ ಇಂಜೆಕ್ಷನ್ ಅಥವಾ ಒಂದು ನಿಮ್ಯಾಟಿಕ್ ಕಂಪ್ರೆಷನ್ ಅಂತ ಕೊಡ್ತೀವಿ. ಇದಲ್ದೇನೆ ಕೆಲವರಿಗೆ ಕೆಲವು ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂದ ಸ್ಟ್ರೋಕ್ ಆಗಿರುತ್ತೆ, ಲೈಕ್ ಹಾರ್ಟ್ ಇಂದ ಆಗಿರ್ಬೋದು, ಅಲ್ಲಿ ಹಾರ್ಟ್ ಅಲ್ಲಿ ಬಡಿತ ಹೆಚ್ಚು ಕಮ್ಮಿ ಆಗಿರ್ಬೋದು. ಈ ತರದಾಗಿದ್ರೆ ಆ ಸ್ಪೆಸಿಫಿಕ್ ಕಾಸ್ ಆಫ್ ಸ್ಟ್ರೋಕ್ಗೂ ಸಹ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಓವರ್ ಆಲ್ ಸ್ವಲ್ಪ ಜನಕ್ಕೆ ಅಕ್ಯೂಟ್ IVT, EVT ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಇನ್ಕ್ಲೂಡಿಂಗ್ IVT, EVT ಅವರಿಗೆ ಇನ್ನೊಂದು ಸ್ಟ್ರೋಕ್ ಆಗಬಾರ್ದು ಅಂತ ನಾನು ಹೇಳಿದ್ದೆಲ್ಲ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ. ಒಟ್ಟಲ್ಲಿ ಇದಕ್ಕೆ ಸ್ಟ್ರೋಕ್ಗೆ ಸಮಗ್ರವಾಗಿ ನೀವು ಚಿಕಿತ್ಸೆ ಮಾಡಬೇಕಾಗತ್ತೆ. ಹೌದು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಸ್ಟ್ರೋಕ್ ರೋಗಿಗಳಿಗೆ ಚಿಕಿತ್ಸೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಿಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಸ್ಟ್ರೋಕ್ ಅಥವಾ ಲಕ್ವ ಆಗಿರುವಂತಹ ರೋಗಿಗಳಲ್ಲಿ ಚಿಕಿತ್ಸೆ ಹೇಗೆ ಮಾಡೋದು ಅಂತ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೊಂದಿಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ಈ ಪಾರ್ಶ್ವವಾಯುಗೆ ನೀವು ಚಿಕಿತ್ಸೆ ಮಾಡಬಹುದು ಅಂತ ಹೇಳಿದ್ರಲ್ಲ, ಇದು ಶಾಶ್ವತ ಚಿಕಿತ್ಸೆನೇ? ಈಗ ನೋಡಿ ಭರತ್ ಅವರೇ, ಈಗ 100 ಜನಕ್ಕೆ ಲಕ್ವ ಹೊಡೆಯುತ್ತೆ ಅಂತ ತಿಳ್ಕೊಳ್ಳಿ. ನಾವು ಔಷಧಿ ಕೊಟ್ಟು ಏನಾದ್ರು ಇದು ಮಾಡಿದ್ರೆ 30-50% ನಾರ್ಮಲ್ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರು ಏನ್ ಜೀವನ ಮಾಡ್ತಾ ಇದ್ರು ಅದ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವರು ತಮ್ಮ ಬೇಸ್ ಲೈನ್ಗೆ ವಾಪಸ್ ಬರ್ತಾರೆ. ಇನ್ನ 10-20% ಡಿಪೆಂಡ್ಸ್ ಅಪಾನ್ ದ ಸ್ಟ್ರೋಕ್ ಟೈಪ್, ಪಾಪ ಅವ್ರಿಗೆ ಪ್ರಾಣಕ್ಕೆ ತೊಂದರೆ ಆಗ್ಬಹುದು. ಆಮೇಲೆ ಇನ್ನ ಉಳಿದಿದ್ದ 15-25 ಅಥವಾ 30% ಸ್ವಲ್ಪ ತೊಂದರೆ ಆಗ್ಬಹುದು. ಕೆಲವರು ಪೂರ್ತಿ ಹಾಸಿಗೆಯಲ್ಲೇ ಇರೋ ಹಂಗ ಆಗ್ಬಹುದು. ಕೆಲವರು ನೀವೆಲ್ಲ ನೋಡಿರ್ತೀರಾ, ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಇನ್ ಕೆಲವರು ಪಾಪ ನಡಿಯಕ್ಕಾಗಲ್ಲ, ಹೆಲ್ಪ್ ಬೇಕು, ವಾಕರ್ ಬೇಕು. ಈ ತರ ಸ್ವಲ್ಪ ನ್ಯೂನತೆ ಆಗಿ ಉಳ್ಕೋಬಹುದು. ಸೊ ಆಲ್ಮೋಸ್ಟ್ 50% ಚೆನ್ನಾಗಿ ತಮ್ಮ ಕೆಲಸವನ್ನ ಮಾಡ್ಕೊಳ್ಳೋ ಹಾಗೆ ಮಾಡಬಹುದು. ಕೆಲವರು ಪ್ರಶ್ನೆ ಏನ್ ಕೇಳಬಹುದು ಅಂತಂದ್ರೆ, ಈ ಪಾರ್ಶ್ವವಾಯುಗೆ ಶಸ್ತ್ರಚಿಕಿತ್ಸೆ, ಸರ್ಜರಿ ಏನಾದ್ರು ಇದೆಯಾ? ಈಗ 2 ತರದ ಸರ್ಜರಿ ಇದೆ. ಒಂದು
ಈಗ ಒಂದು ರಕ್ತಸ್ರಾವ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಪಾರ್ಶ್ವವಾಯುವಿನ ಕೆಲವು ಕಾರಣಗಳಲ್ಲಿ ರಕ್ತನಾಳಗಳು ಒಡೆದೋಗುತ್ತೆ, ಅದಕ್ಕೆ ಸಬ್ಬರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತಾರೆ. ಆ ರಕ್ತನಾಳ ಎಲ್ಲಿ ಒಡೆದೋಗಿದೆ ಆ ಜಾಗವನ್ನ ಐದರ್ ಸರ್ಜರಿ ಮಾಡಿ ಅದನ್ನ ಕ್ಲೋಸ್ ಮಾಡಬಹುದು, ಅಥವಾ ಸ್ಟೆಂಟ್ ಹಾಕಿ ಬಲೂನ್ ಹಾಕಿ ಆ ಜಾಗವನ್ನ ಲೀಕ್ ಆಗ್ಲಾರ್ದಂಗ್ ನೋಡಬಹುದು. ಇನ್ನ ಕೆಲವು ಸಲ ಏನಾಗುತ್ತೆ, ರಕ್ತಸ್ರಾವ ಆಗಿ ಮಿದುಳಿನ ಹಿಂಭಾಗ, ಚಿಕ್ಕ ಮೆದುಳು ಅಂತ ಏನ್ ಹೇಳ್ತೀವಿ, ಸೆರೆಬೆಲ್ಲಮ್, ಅಲ್ಲೇನಾದ್ರು ಬ್ಲೀಡಿಂಗ್ ಆಗಿದ್ರೆ ಅದು ನಮ್ಮ ಬ್ರೈನ್ ಸ್ಟೆಮ್ ಅನ್ನ ಪ್ರೆಸ್ ಮಾಡಿದ್ರೆ ಅದು ಪ್ರಾಣಕ್ಕೆ ಘಾತ ಆಗ್ಬಹುದು. ಹೀಗಾಗಿ ಆ ಸಂದರ್ಭದಲ್ಲಿ ನಾವು ಸರ್ಜರಿ ಮಾಡಿ ಆ ಪೇಷಂಟ್ ಗೆ ತೊಂದರೆ ಆಗ್ಲಾರ್ದಂಗ್ ನೋಡ್ಕೊಳ್ತೀವಿ. ಇನ್ನ ಈ ಕಾಮನ್ ಇಸ್ಕಿಮಿಕ್ ಸ್ಟ್ರೋಕ್ ಅಲ್ಲಿ ತುಂಬಾ ದೊಡ್ಡ ಸ್ಟ್ರೋಕ್ ಆಗ್ಬಿಟ್ರೆ ಅದು ಊತ ಬರಕ್ ಶುರು ಆಗುತ್ತೆ. ಊತ ಬಂದು ಅಕ್ಕಪಕ್ಕ ಇರುವಂತಹ ಚೆನ್ನಾಗಿರೋ ಮಿದುಳಿಗೂ ಅದು ಧಕ್ಕೆ ಮಾಡಬಹುದು. ಆವಾಗ ಪೇಷಂಟ್ಗೆ ಹಾಗಾಗಬಾರ್ದು, ಅವ್ರ ಜೀವವನ್ನು ಮಾತ್ರ ಉಳಿಸಬಹುದು, ಆ ವೀಕ್ನೆಸ್ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ. ಬಟ್ ಜೀವ ಉಳಿದ್ರೆ ನಾಳೆ ಅವರು ಸ್ವಲ್ಪ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸಂಬಂಧಿಕರು ಏನ್ ಹೇಳ್ತಾರೆ, ಸರ್ ಅವ್ರನ್ನ ಉಳಿಸ್ಕೊಟ್ಬಿಡಿ, ನಾವು ನೋಡ್ಕೋತೀವಿ ಮಗು ತರ ಅಂತ. ಆ ಸಂದರ್ಭದಲ್ಲಿ ಜೀವವನ್ನ ಉಳಿಸೋದಕ್ಕೋಸ್ಕರಗಳು ಡಿಕಂಪ್ರೆಸಿವ್ ಸರ್ಜರಿ ಅಂತ ಒಂದು ಸರ್ಜರಿ ಮಾಡ್ತೀವಿ, ಇದನ್ನು ಮಾಡಬಹುದು. ಇನ್ ಕೆಲವು ಸಲ ಏನಾಗುತ್ತೆ, ತಲೆಯಲ್ಲಿ ಇಂಪಾರ್ಟೆಂಟ್ ಜಾಗದಲ್ಲಿ ಸ್ಟ್ರೋಕ್ ಆದಾಗ ಆ ತಲೆಯಲ್ಲಿ ಒಂದು CSF ಫ್ಲೂಯಿಡ್ ಅಂತ ಇರುತ್ತೆ, ಅದು ಕ್ಯುಮುಲೇಟ್ ಆಗಿ ಹೈಡ್ರೋಕೆಫಲಸ್ ಅಂತ ಆಗ್ಬಹುದು. ಅವಾಗ್ಲೂ ಸಹ ಒಂದು ಶಂಟ್ ಅಂತ ಒಂದು ಸರ್ಜರಿ ಮಾಡ್ತೀವಿ. ಈ ಸರ್ಜರಿನೂ ಮಾಡಬಹುದು. ತುಂಬಾ ದೊಡ್ಡ ರಕ್ತನಾಳ ಹೆಪ್ಪುಗಟ್ಟಿದ್ರೆ ನಾವು ಎಂಡೋವಾಸ್ಕ್ಯುಲರ್ ಥೆರಪಿಯಿಂದ ಕ್ಲಾಟ್ ಅನ್ನು ತೆಗಿಬಹುದು. ಸೊ ಈ ತರ ಇವೆಲ್ಲ ಸರ್ಜಿಕಲ್ ಆಪ್ಷನ್ ಸಹ ಇರುತ್ತದೆ. ಇದು ಶಸ್ತ್ರಚಿಕಿತ್ಸೆ ಬಗ್ಗೆ ಆಯ್ತು. ರೋಗಿ ತೆಗೆದುಕೊಳ್ಳುವಂತ ಯಾವ್ದಾದ್ರು ಮಾತ್ರೆಗಳಿದೆಯಾ, ಆ ಮಾತ್ರೆಗಳು ಅವರು ಜೀವಮಾನ ಪರ್ಯಂತ ತಗೋಬೇಕಾ, ಅದು ತಿಳಿಸ್ಕೊಡಿ. ಹೌದು ಭರತ್ ಅವರೇ, ಇದು ತುಂಬಾ ಇಂಪಾರ್ಟೆಂಟ್. ಜನರಿಗೆಲ್ಲ ಏನು ಅನ್ಸುತ್ತಂದ್ರೆ, ನಾನು ಯಾಕೆ ಮಾತ್ರೆ ತಗೋಬೇಕು, ಇದರಿಂದ ನನಗೆ ಎಫೆಕ್ಟ್ ಆಗ್ಬಿಡುತ್ತೆ, ನನ್ಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ನಾವು ಎಂದೂ ಹಾಗೆ ಅನ್ಕೋಬಾರ್ದು. ಈ ಮಾತ್ರೆಗಳು ಯಾಕೆ ತಗೋಬೇಕು, ನಂಗೆ BP ಶುಗರ್ ಇದೆ, ಅದು ನಾನು ಇರೋ ತನಕ ಇದ್ದೇ ಇರುತ್ತೆ, ನಾನು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇವತ್ತು ಸ್ಟ್ರೋಕ್ ಆಯ್ತು, ನಾಳೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾಳೆ ಒಂದು ಕಣ್ಣಿಗೆ ತೊಂದರೆ ಆಗುತ್ತೆ, ನನ್ನ ಕಿಡ್ನಿಗೆ ತೊಂದರೆ ಆಗುತ್ತೆ. ಸೊ ನಾನು ಏನೋ ತಗೊಂಡು ಅದರಿಂದ ಏನೋ ಆಗ್ಬಿಡುತ್ತೆ ಅಂತ ಅನ್ನೋದಕ್ಕಿಂತ ತಜ್ಞ ವೈದ್ಯರು ಅದನ್ನು ಸೂಚಿಸಿದ್ದಾರೆ ಅಂದ್ರೆ ಅವರೆಲ್ಲ ನಿಮ್ ಬಗ್ಗೆ ಯೋಚನೆ ಮಾಡೇ ಕೊಟ್ಟಿರ್ತಾರೆ. ಸೊ ಅದನ್ನ ಕೆಲವನ್ನ ಲೈಫ್ ಲಾಂಗ್ ಆಗಿ ತಗೋಬೇಕಾಗುತ್ತೆ. ಇನ್ನ ನಮ್ಮ ಸ್ಟ್ರೋಕ್ ಆಗ್ಬಾರ್ದು ಅಂತ ಕೆಲವು ಮಾತ್ರೆ ಕೊಟ್ಟಿರ್ತೀವಿ. ಲೈಕ್ ಈಗ ಹಾರ್ಟ್ ಏನಾದ್ರು ನಿಮ್ದು ಬಡಿತ ಹೆಚ್ಚು ಕಮ್ಮಿ ಆಗಿದೆ ಅಂತ ತಿಳ್ಕೊಳ್ಳಿ, ಏಟ್ರಿಯಲ್ ಫಿಬ್ರಿಲೇಷನ್, ಆ ಕಾಯಿಲೆ ಸರಿ ಆಗೋ ತನಕ ನಾವು ತಗೋಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಸ್ಟ್ರೋಕ್ ಆಗುತ್ತೆ. ಸೊ ಹಿಂಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಅಯ್ಯೋ 1 ವರ್ಷ ಆಯ್ತು ನನಗೆ ಚೆನ್ನಾಗಿದ್ದೀನಿ ಬಿಟ್ಬಿಡ್ತೀನಿ ಅಂತ ಹಿಂಗಂತಾರೆ. ಹಂಗ್ ಬಿಡಬಾರ್ದು. ಪೇಷಂಟಿನ ಯಾವುದೇ ಮೆಡಿಸಿನ್ಸ್ ಅನ್ನ ಡಾಕ್ಟರ್ ಹೇಳಿದ ಹಾಗೆ ತಗೋಬಹುದು. ಇನ್ ಕೆಲವು ಮೆಡಿಸಿನ್ಸ್ ಇರುತ್ತೆ, ಅದನ್ನ ನಾವೇ ಆಂಟಿಪ್ಲೇಟ್ಲೆಟ್ ಆಗಿರ್ಲಿ, ಆಂಟಿ ಕೊಲೆಸ್ಟ್ರಾಲ್ ಆಗಿರ್ಲಿ, ನಾವೇ ಅದನ್ನ 3 ವರ್ಷ 5 ವರ್ಷ 10 ವರ್ಷ ಎಷ್ಟು ವರ್ಷ ಬೇಕು ಅಂತ ಥಿಂಕ್ ಮಾಡ್ಬಿಟ್ಟು ನಾವೇ ಸ್ಟಾಪ್ ಮಾಡ್ತೀವಿ. ನಾನು ಒಂದೇ ಒಂದು ಹೇಳೋದೇನಂದ್ರೆ, ನೀವು ಡಿಸಿಷನ್ ಮಾಡಬೇಡಿ. ಆಮೇಲೆ ಮಾತ್ರೆ ತಗೊಂಡ್ರೆ ಅದರಿಂದ ನಿಮ್ಗೇನೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ಕೋಬೇಡಿ. ಯಾವುದು ನಿಮ್ಗೆ ತೊಂದರೆ ಕಡಿಮೆ ಮಾಡಿ ಯಾವುದು ಜಾಸ್ತಿ ಒಳ್ಳೇದ್ ಮಾಡುತ್ತೋ ಅದನ್ನೇ ನಾವೆಲ್ಲ ವೈದ್ಯರು ಕೊಡ್ತೀವಿ ಹೊರತು ನಿಮಗೆ ತೊಂದರೆ ಆಗ್ಲಿ ಅಂತ ಯಾವುದು ಮಾತ್ರೆ ಕೊಡೋದಿಲ್ಲ ವೈದ್ಯರು. ಹೀಗಾಗಿ ನೀವು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ವೈದ್ಯರು ಸೂಚನೆ ಮೇರೆಗೆ ನೀವು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತೀನಿ ಹೊರತು ನೀವೇ ಡಿಸೈಡ್ ಮಾಡಬಾರ್ದು. ವೈದ್ಯರ ನಿಗಾದಲ್ಲಿದ್ದುಕೊಂಡು ಎಲ್ಲ ನಾವು ತೀರ್ಮಾನ ತಗೋಬೇಕು ಅಂತ ಹೇಳ್ತಾ ಇದ್ದೀರಾ. ಹೌದು. ಈಗ ಕೆಲವರು ನೀವು ಹೇಳಿದಂಗೆ ಕೆಲವು ಪ್ರತಿಷ್ಠಿತ ರೋಗಿಗಳಲ್ಲಿ ಲಕ್ವದಿಂದ ಅಂಗವೈಕಲ್ಯ ಡಿಸಬಿಲಿಟಿ ಆಗಬಹುದು. ಅಂಥವ್ರಿಗೆ ಹೇಗೆ ಸಹಾಯ ಮಾಡಬಹುದು ನಾವು? ಹೌದು, ಇದು ತುಂಬಾ ಉತ್ತಮ ಪ್ರಶ್ನೆ ಭರತ್ ಅವರೇ. ಈಗ ನೋಡಿ, ನನಗೆ ಕೈಕಾಲು, ನಾನು ಒಬ್ಬ ಏನೋ ಕೆಲಸ ಮಾಡ್ತಾ ಇರ್ತೀನಿ, ನನ್ಗೆ ಬರೀಲಿಕ್ಕೆ ಆಗ್ಲಿಲ್ಲ, ನನಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ನನಗೆ ಕಾಲು ವೀಕ್ನೆಸ್ ಆಗಿದೆ, ನನ್ಗೊಂದು ಸೈಡ್ ಕಣ್ಣೇ ಕಾಣಿಸ್ತಾ ಇಲ್ಲ, ಈ ತರ ಆದ್ರೆ ನನ್ನ ಉದ್ಯೋಗ ಮತ್ತೆ ನನ್ನ ದೈನಂದಿನ ತೊಂದರೆಗಳಾಗುತ್ತೆ. ಹೀಗಾಗಿ ಇದಕ್ಕೆ ರಿಹ್ಯಾಬಿಲಿಟೇಷನ್ ಅಂತ ಮಾಡ್ಬೇಕಾಗತ್ತೆ. ಸೊ ಆ ರಿಹ್ಯಾಬಿಲಿಟೇಷನ್ ಅಲ್ಲೂ ವಿಧ ವಿಧವಾದ ರಿಹ್ಯಾಬಿಲಿಟೇಷನ್ ಇದೆ. ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ, ಆಮೇಲೆ ಬುದ್ಧಿಶಕ್ತಿ ಕಡಿಮೆ ಆಗಿದ್ರೆ ಅದನ್ನ ಬುದ್ಧಿಶಕ್ತಿಯನ್ನ ಟ್ರೈನಿಂಗ್ ಮಾಡುವಂತಹ ರಿಹ್ಯಾಬಿಲಿಟೇಷನ್ ಇದೆ. ಈ ಎಲ್ಲಾ ಟ್ರೀಟ್ಮೆಂಟ್ಗಳು ಎಲ್ಲಿ ಅವೈಲೇಬಲ್ ಇದೆ ಅಂತ ತಿಳ್ಕೊಂಡು ವೈದ್ಯರ ಸಲಹೆ ಮೇಲೆಗೆ ಅಲ್ಲಿ ಹೋಗಿ ಈ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವುದು ಉತ್ತಮ. ಬಹಳ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ನೋಡಿ. ನಿಮ್ಮ ಜೊತೆ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ, ಎಲ್ಲ ಕೇಳುಗರಿಗೆ ಸ್ಟ್ರೋಕ್, ಪಾರ್ಶ್ವವಾಯು, ಲಕ್ವದ ಬಗ್ಗೆ ಸಮಗ್ರವಾಗಿ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀರಾ ಈ 3 ಸಂಚಿಕೆಗಳಿಂದ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಸ್ಟ್ರೋಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.